ನಾನಿಲ್ಲಿ 500 ಗ್ರಾಮ್ ಪ್ಲೇನ್ ಪೀನಟ್ ವೈಟ್ ತೆಕ್ಕೊಂಡಿದ್ದೇನೆ, ನೆಲಕಡಲೆ. ಸೊ ಇದರಲ್ಲಿ ಸಿಪ್ಪೆ ಇಲ್ಲ. ಒಂದು ವೇಳೆ ನೀವು ಸಿಪ್ಪೆ ಇದ್ದದ್ದು ಯೂಸ್ ಮಾಡೋದಾದರೆ ರೋಸ್ಟ್ ಮಾಡಿದ ನಂತರ ಅದರ ಸಿಪ್ಪೆ ತೆಗೆದ್ರೆ ಆಯಿತು. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ನೆಲಕಡಲೆಯನ್ನು ರೋಸ್ಟ್ ಮಾಡುವ. ರೋಸ್ಟ್ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡಿ. ಇಲ್ಲಿಗ ನಾವು ನೋಡ್ಬೋದು ನೆಲಕಡಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ತಾ ಉಂಟು, ಕಲರ್ ಸಹ ಚೇಂಜ್ ಆಗ್ತಾ ಬರ್ತಾ ಇದೆ. ಇನ್ನು ಸ್ವಲ್ಪ ರೋಸ್ಟ್ ಆಗಿ ಕಲರ್ ಚೇಂಜ್ ಆಗಬೇಕು. ಇಲ್ಲಿ ಒಳ್ಳೆ ರೀತಿ ನೆಲಕಡಲೆ ರೋಸ್ಟ್ ಆಗಿದೆ. ಈ ರೀತಿ ಗೋಲ್ಡನ್ ಕಲರ್ ಬರಬೇಕು, ಸಾಕು. ಈಗ ನಾವು ಫ್ಲೇಮ್ ಆಫ್ ಮಾಡುವ. ಹುರಿದಂತಹ ನೆಲಕಡಲೆ ಇದು ಕಂಪ್ಲೀಟ್ ಆಗಿ ತಣ್ಣಾಗಬೇಕೀಗ. ನೆಲಕಡಲೆ ತಣ್ಣಾಗಿದೆ. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಣ. ಮೊದಲಿಗೆ ನಾವು ಇದನ್ನು ಸ್ವಲ್ಪ ಪೌಡರ್ ಮಾಡಿಕೊಳ್ಳುವ. ಇಲ್ಲಿಗ ಇಷ್ಟು ನಾನು ಪೌಡರ್ ಮಾಡಿಕೊಂಡೆ. ಒಮ್ಮೆ ಅದನ್ನು ಮಿಕ್ಸ್ ಮಾಡಿಕೊಡುವ. ಈಗ ನಾನು 2 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ತೇನೆ, ಅಥವಾ ನೀವು ಬೆಣ್ಣೆ ಬಟರನ್ನು ಮೆಲ್ಟ್ ಮಾಡಿ ಸಹ ಹಾಕ್ಕೊಳ್ಬೋದು. ನಾನೀಗ ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ ಸ್ಪೂನಷ್ಟು. ಆನಂತರ ಹನಿ ಜೇನುತುಪ್ಪ 2ರಿಂದ 3 ಟೇಬಲ್ ಸ್ಪೂನ್ ತನಕ ಹಾಕೊಳ್ಳಿ. ಸ್ವೀಟ್ ನಿಮಗೆ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಕಾಲು ಟೀ ಸ್ಪೂನಷ್ಟು ಸಾಲ್ಟ್, ಉಪ್ಪು ಜಾಸ್ತಿ ಹಾಕೊಳ್ಬೇಡಿ. ಈಗ ಇದನ್ನು ಪುನಃ ನಾವು ಗ್ರೈಂಡ್ ಮಾಡುವ, ರುಬ್ಬಬೇಕು, ಸ್ಮೂತ್ ಆಗಬೇಕು ಪೇಸ್ಟ್. ಈಗ ಇಲ್ಲಿ ಇಷ್ಟು ಗ್ರೈಂಡ್ ಆಗಿದೆ. ಈಗ ಪುನಃ ನಾನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕೊಳ್ತೇನೆ. ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ, ಆಲಿವ್ ಆಯಿಲ್ ಅಥವಾ ಬೆಣ್ಣೆ ಬಟರ್ ಸಹ ಹಾಕೊಳ್ಬೋದು ಅಂತ ಮೆಲ್ಟ್ ಮಾಡಿ. ನಾನಿಲ್ಲಿ ಸ್ಮೂತ್ ಆಗಿ ಗ್ರೈಂಡ್ ಮಾಡಲಿಲ್ಲ, ನನಗೆ ಈ ರೀತಿ ಕ್ರಂಚಿ ಆಗಿದ್ರೆ ಇಷ್ಟ ಅಂತ ನಾನು ಈ ರೀತಿ ಇಟ್ಕೊಂಡಿದ್ದೇನೆ. ನಿಮಗೆ ಒಂದು ವೇಳೆ ಸ್ಮೂತ್ ಬೇಕಿದ್ರೆ ಇನ್ನು ಸ್ವಲ್ಪ ಆಲಿವ್ ಆಯಿಲ್ ಅಥವಾ ಬಟರ್ ಬೆಣ್ಣೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು, ಆಗ ಸ್ಮೂತ್ ಆಗ್ತದೆ ಟೆಕ್ಸ್ಚರ್. ರುಬ್ಬುವಾಗ ನಿಮಗೆ ಒಂದೇ ಸರ್ತಿ ರುಬ್ಬಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಇದನ್ನು 2 ಬ್ಯಾಚ್ ಮಾಡಿ ರುಬ್ಕೊಳ್ಳಿ, ಆಗ ಈಸಿ ಆಗ್ತದೆ. ಸೂಪರ್ ಆದ ಪೀನಟ್ ಬಟರ್ ರೆಡಿಯಾಗಿದೆ.